ರಸ್ತೆ ದುರಸ್ತಿ ಕಾಮಗಾರಿ ಮಾಡದ ಹಿನ್ನೆಲೆ ಗ್ರಾಮ ಸೌಧಕ್ಕೆ ಮುಳ್ಳಿನ ಬೇಲಿ ಹಚ್ಚಿದ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವರಜಮಟ್ಟಿ ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದ್ದು, ರೈತರ ಜಮೀನಿಗೆ ತೆರಳಲು ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಹಲವು ವರ್ಷಗಳಿಂದ ಮನವಿಯನ್ನ ಸಲ್ಲಿಸುತ್ತಿದ್ದರು. ಇದಕ್ಕೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುಳ್ಳು ಕಂಟಿ ಹಚ್ಚಿ ಬಂದ್ ಮಾಡಿ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರಿಯಾಗಿ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಬಸ್ ನಿಲ್ದಾಣದಿಂದ ರಸ್ತೆ ದುರಸ್ತಿ ಕಾಮಗಾರಿಯನ್ನ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಹೊಲಕ್ಕೆ ಹೋಗೋ ರಸ್ತಾ, ಶಾಲಿ ಹುಡುಗರಿಗೆ ಬರ್ತಕ್ಕಂಥ ರಸ್ತಾ ಎಲ್ಲವೂ ತೊಂದರೆ ಆಗೈತಿ. ಒಳ್ಳೆ ಕುಡಿಯೋ ನೀರಿನ ಒಂದು ಸ್ವಲ್ಪ ಪ್ಲಾಟ್ದಾಗ ಮನೆಗಳಿಗೆ ಗಟರ್ ನೀರು ಮಿಕ್ಸ್ ಆಗಿ ಬುರ್ಗಿನ ಟೈಪ್ ನೀರು ಬರಾಕತ್ತಾವು, ಅದನ್ನು ಹೇಳ್ಯಾರ. ಮತ್ತು ಇಲ್ಲಿವರೆಗೂ ನಾವು ಇದು ದಾರಿದಂತರೂ ಹೇಳಕತ್ತೆ ಸೌಸರ್ನ ಒಂದು 3-4 ವರ್ಷ ಆತು ಈಗ ಸತತವಾಗಿ. ಯಾಕಂದ್ರೆ ನಾವು ಹಗಲೆಲ್ಲ ಬಂದ್ ಮಾಡೋದಕ್ಕೆ ಇವರಿಗೆ ನಾವು ಮತ್ತೆ ಹೊಳ್ಳಿ ಗಡುವು ಕೊಟ್ಟ ತಿಂಗಳಾತು. ಜಾತ್ರೆ ಇದ್ದಾಗ, ಈದಿದ್ದಾಗ, ಕಾರ್ಯಕ್ರಮ ಏನರ ಇದ್ದಾಗ ಬಂದವು ಮತ್ತು ಹೇಳಿ ಸರಿ ಮಾಡಿ ಅದನ್ನು ಸರಿ ಮಾಡೋದು. ಹಾಳೆ ಈಗ ಮತ್ತು ಮಾನ್ಯ ಹಾಳೆ ಬಂದ್ ಮಾಡಿದ್ರು. ಮತ್ತು ಬಂದ್ ಮಾಡೋಣ 8 ದಿನದ ಗಡುವು ಕೊಟ್ಟತ್ತು ಪಿ ಡಿ ಅವ್ರಿಗೂ ಕೊಟ್ಟತ್ತಿ. ಹಾಳೆ ಸ್ಟೇಷನ್ದವರು ಪೊಲೀಸರು ಹಚ್ಚಿ ಮಾತಾಡಿದ್ರು. ಪೊಲೀಸರು ಅವರು ಹೇಳಿದರು 8 ದಿನದೊಳಗಾಗಿ ನೀವು ಪಂಚಾಯತಿ ಅವ್ರು ಏನು ಮಾಡ್ತಿರೋ ಅದನ್ನು ಹೇಳಿ ದಾರಿ ಮಾಡಿರಿ. ಅವ್ರು ಯಾವ ಸರ್ವೇದವ್ನು ಕರೆಸ್ತಿರೋ ಅದೇನು ಎಲ್ಲೈತೆ ಅಲ್ಲಾರು ಮಾಡಿರ್ತಿರೋ ಅವ್ನು ಎಂಕಟ್ಟಿಗೆ ಹೇಳ್ತಿರೋ ಏನು ಮಾಡ್ತಿರೋ ಮಾಡ್ರಿ ಅಂತ ಹೇಳಿ ಗಡುವು ಕೊಟ್ಟೈತಿ. ಆ ಗಡುವು 2 ದಿನಕ್ಕೆ ಮುಗಿದು ಹೋತು. ನಿನ್ನೆ ಶುಕ್ರವಾರಕ್ಕೆ, ಇವತ್ತು ಶನಿವಾರ ಇನ್ನೂವರೆಗೂ ಯಾರೂ ಬರೋಕ್ತೇ ಇರಲ್ಲ. ಮತ್ತು ಅವ್ನು ಇವತ್ತು ಅದನ್ನು ಗಡುವು ಮೀರೈತಿ, ನಂದು ಏನೂ ಮಾಡಿಲ್ಲ ಅಂತೇಳಿ ಅವ್ನು ಮುಳ್ಳು ಬಡ್ದಾನು. ಆ ಕಾರಣಕ್ಕಾಗಿ ಎಲ್ಲ ದಾರಿ ಬಂದಾಗೈತಿ. ಎಲ್ಲ ಸಾರ್ವಜನಿಕರು ಒಟ್ಟರು ಕೂಡಿಸಿ ನಾವು ಇಲ್ಲಿ ಪಂಚಾಯತಿಗೆ ಮುಳ್ಳು ಬಡಿದತ್ತು ಅವತ್ತ ಹೇಳಿದ್ವಿ. ನಾವು ಇಲ್ಲಿ ಮುಳ್ಳು ತೆಗಿಲಿಲ್ಲ ಅಂದ್ರೆ ಅಲ್ಲಿ ಮುಳ್ಳು ತೆಗಿಸ್ಲಿಕ್ಕಂದ್ರೆ ನಾವು ಇಲ್ಲಿ ಪಂಚಾಯತಿಗೆ ಮುಳ್ಳು ಬಡಿತೀವತ್ತು ಹೇಳಿದ್ವಿ ಅವತ್ತು ಅವ್ರಿಗೆ.